ಆ ಮುಂಜಾನೆ ಏಳಬೇಕಂದ್ರೆ ಗುರು ಬೀಜ ಬಾಯಿಗೆ ಬಂದಂಗೆ ಆಗಿರುತ್ತೆ. ಹೆಂಗೋ ಮಾಡಿ ಎದ್ದು ಫ್ರೆಶ್ ಆಗಿ ಓಡ್ತಾ ಜಿಮ್ಗೆ ಬಂದು ಏನೋ ವಾರ್ಮಪ್ ಮಾಡಿ ಚೆಸ್ಟ್ ಹೊಡಿತಾ ಇದ್ದೀನಿ. ಅವ್ನು ನನ್ನ ಜಿಮ್ ಟ್ರೈನರು, ನಾನಿರೋದು ಸಿಂಗಲ್ಲು, ಅವ್ನು ನಂಗೆ ತೊಗೊಳ್ಳೋದೇ ಟಿಂಗಲ್ಲು. ದಿನಾಲೂ ಹಂಗೆ ಮಾಡ್ತಾನೆ. ಹೆಂಗೋ ಮಾಡಿ ಡಿಪ್ಸ್ ಅದು ಹೊಡೆದು ಬಂದೆ. ಡೈರೆಕ್ಟ್ ಬೆಂಚ್ ಪ್ರೆಸ್ಗೆ ಬಂದೆ. 1-2 ಸೆಟ್ ಹೊಡೆದು ಸ್ವಲ್ಪ ಜಾಸ್ತಿ ವೇಟ್ ಹಾಕಿ ಹೊಡಿತಾ ಇದ್ದೆ. ಅದು ಬೇರೆ ಅವನಿಗೆ ಸಪೋರ್ಟ್ಗೆ ಕರಿಬೇಕಂದ್ರೆ ಯಾರೋ ಲೇಡೀಸ್ಗೆ ಟ್ರೈನ್ ಮಾಡ್ತಾಯಿದ್ರು ಅವರು. ಸೊ ಹಾಗಾಗಿ ಕರೀಲಿಲ್ಲ. ನಾನೇ ಸ್ಪಾಟ್ ಮಾಡಿಕೊಂಡು ಇರಲಿಲ್ಲ ಅಂತಂದರೆ ಲಾಸ್ಟ್ಗೆ ನಮ್ಮ ಬಜರಂಗ್ ಬಲಿ ಇದ್ದಾನಲ್ಲ ಅವರನ್ನು ಕರಿಬೇಕು ಅಂತ ಸುಮ್ಮನೆ ನಾನೇ ಹೊಡೆದೆ. ಇದು ಇನ್ಕ್ಲೈನ್ಡ್ ಬೆಂಚ್ ಪ್ರೆಸ್ ಇದೆ ಅಲ್ಲ, ಇದು ಹೊಡೆಯೋ ಟೈಮಲ್ಲಂತೂ ನಾನಂತೂ ಈ ವಿಡಿಯೋ ನೋಡಿ ನಕ್ಕಿದ್ದೆ. ಯಾಕಂದರೆ ನಾನು ಈ ಕೈ ಪೋಶ್ಚರ್ ನೋಡಿ ಏನೋ ಗಾಳಿಯಲ್ಲಿ ಹಾರ್ತಾ ಇದ್ದೀನೇನೋ ಅಂದ್ಕೊಂಡಂಗೆ ಥರ ಆಗಿತ್ತು. ಇದು ಮಾತ್ರ ಸೈಕೋ. ಡಿಶುಮ್ ಅಂತ ಯಾರಿಗೋ ರಿಬ್ಸ್ಗೆ ಹೊಡಿತಾ ಇದ್ದೀನಿ ಅನ್ನೋ ಥರ ಆಗಿದೆ ಇದು. ಏನು ಮಾರಾಯ, ಅದು ಮುಂಜಾನೆ ಊಟ ಬೇರೆ ಏನೂ ತಿಂದಿರಲಿಲ್ಲ. ಒಂಥರ ಆಗ್ತಿತ್ತು. ಹೆಂಗೆಂಗೋ ಮಾಡಿ 5-6 ವೇರಿಯೇಷನ್ ಹೊಡೆದು ಆಮೇಲೆ ಒಂದು 3 ವೇರಿಯೇಷನ್ ಟ್ರೈಸೆಪ್ ಒಂದು ಸ್ವಲ್ಪ ಹೊಡೆದೆ. ಬಾಡಿ ಚೆನ್ನಾಗಿ ಪಂಪ್ ಆಗಿತ್ತು. ನಮ್ಮ ಜಿಮ್ ಟ್ರೈನರ್ ಹೋಗ್ತಾ ಇದ್ದ, ಇರು ಗುರು ನಾನು ಬರ್ತೀನಿ, ನನಗೂ ಆಫೀಸಿಗೆ ಹೋಗೋದಿದೆ ಅಂತ ನಾನು ದುಬ್ಬುನೆ ಓಡೋದೆ. ಹಂಗೆ ನಾವು ನಾಳೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.